ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಇವತ್ತು ಇಲ್ಲ ಸಲ್ಲದ ಆರೋಪಗಳ ಮೇಲೆ ಇವತ್ತು ಬೀದಿಗೆ ಬಂದು ಜನರನ್ನು ಯಾಮಾರಿಸುವಂಥ ಕೆಲಸ ಮಾಡ್ತಾ ಇದೆ. ನಾನು ಒಂದನೇದಾಗಿ ಹೇಳಿ ಬಯಸ್ತಿದ್ದೀನಿ, ಏನು ಈ ಮನ್ರೇಗಾ ವಿಚಾರವಾಗಿ 2004ರಿಂದ ಪೂರ್ವದಲ್ಲಿ ಏನು ಅಟಲ್ಜಿಯವರ ಸರ್ಕಾರದಾಗ ಇದು ಗ್ರಾಮೀಣ ರೋಜ್ಗಾರ್ ಯೋಜನೆ ಅನ್ನುವಂಥ ಒಂದು ಹೆಸರಿತ್ತು. ಮುಂದೆ UPA ಸರ್ಕಾರ ಬಂದಾಗ ಅದಕ್ಕೆ ಇನ್ನೊಂದು ಈ ಮಹಾತ್ಮ ಗಾಂಧಿ ಮನ್ರೇಗಾ ಅನ್ನುವಂಥ ಒಂದು ನ್ಯಾಷನಲ್ ರೋಜ್ಗಾರ್ ಯೋಜನಾ ಅನ್ನುವಂಥ ಒಂದು UPA ಸರ್ಕಾರ ಕೇಂದ್ರದಲ್ಲಿ ಮಾಡ್ತು. ನಾನಿಲ್ಲಿ ಏನು ಕೇಳಿ ಬಯಸ್ತಾ ಇದ್ದೀನಿ, ಇದರಲ್ಲಿ ಹೆಸರು ಚೇಂಜ್ ಮಾಡಿದ್ದು ಕೆಲವೊಂದು ಉದ್ದೇಶದಿಂದ ಇಲ್ಲಿ ಯಾವ ರೀತಿ ಇದು ಲೂಟಿ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮನ್ರೇಗಾ ಹೆಸರಿನಲ್ಲಿ ಅನ್ನುವಂಥದಕ್ಕೆ ಆ ಲೂಟಿ ಒಂದೊಂದು ಪಂಚಾಯತಿ 10 ಕೋಟಿ 20 ಕೋಟಿ ಜಾಬ್ ಕಾರ್ಡ್ ಮಾಡ್ತಾರ. ಸೇಮ್ ಪರ್ಸನ್ ಅವ ಅಂಗಿ ಹಾಕೋತಾನ, ಆ ಪರ್ಸನ್ ಸೀರೆ ಉಟ್ಕೋತಾನ, ಅದೇ ಪರ್ಸನ್ ಟಪ್ಗಿ ಹಾಕೋತಾನ. ಒಬ್ಬ ವ್ಯಕ್ತಿ ಮೇಲೆ 10 ಜಾಬ್ ಕಾರ್ಡ್ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಇವರು. ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ದೊಡ್ಡ ಕುಮ್ಮಕ್ಕ ಐತಿದ್ರ ಹಿಂದೆ, ಅವ್ರದೇ ಗ್ರಾಮೀಣ ಇದು ಬರ್ತಾ ಇದೆ ಅಭಿವೃದ್ಧಿ ಇದು ಸಚಿವಾಲಯ. ಮತ್ ನಾನು ಏನ್ ಕೇಳ್ತಾ ಇದ್ದೀನಿ, ಈ ಹೆಸರು ಬದಲಾವಣೆ ಬಿಟ್ರೆ ಅದನ್ನ ಅಮೆಂಡ್ಮೆಂಟ್ಗಳನ್ನ ಚೇಂಜ್ ಮಾಡೋದು ಅನ್ನೋಂಥದ್ದು ಒಂದು ಭಾಗ. ಎರಡನೇದು, ಇದರಲ್ಲಿ ಏನ್ ತಪ್ಪು ಮಾಡೈತಿ ಕೇಂದ್ರ ಸರ್ಕಾರ? 25 ದಿವಸ ಹೆಚ್ಚಿಗೆ ಮಾಡೈತ್ರಿ. 100 ದಿವಸ ಇದ್ದಿದ್ದು 25 ದಿವಸ ಹೆಚ್ಚು ಮಾಡಿ. ಯಾಕೆ ಮಾಡ್ತು ಅಂದ್ರೆ ಗ್ರಾಮೀಣ ರೋಜ್ಗಾರಕ್ಕಿನ್ನ ಬಲ ತುಂಬಬೇಕು ಅನ್ನುವಂಥ ದೃಷ್ಟಿಲಿಂದ 25 ದಿವಸ ಹೆಚ್ಚು ಮಾಡ್ತು. ಮುಂಚೆ ಕೇಂದ್ರ ಸರ್ಕಾರ 100 ದಿವಸದ್ದು ಕೂಲಿ ಕೇಂದ್ರನೇ ಕೊಡ್ತಿತ್ತು, ಸರಿ. ಆದ್ರೆ ಈಗ ಅದನ್ನ 25 ಮಾಡ್ತು, ಈಗ 60% ಮಾಡುದು. ಮತ್ತೆ ಕೇಂದ್ರದ ಪಾಲು ನೋಡ್ರಿ, 60% 125ಕ್ಕೆ 6 ಇಲ್ಲೇ 12 ಇಲ್ಲೇ 60 72 ಒಂದು 84% ಹೆಚ್ಚು ಕಮ್ಮಿ ತಾವೇನು ಮುಂಚೆ ಕೊಡ್ತಿತ್ತು ಅಲ್ಪ ಸ್ವಲ್ಪ ಕಡಿಮೆ ಆಗ್ತದೆ. ರಾಜ್ಯ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತೈತಿ, ಉದ್ಯೋಗ ಸಿಗ್ತೈತಿ ಅಂದ್ರೆ ಇನ್ನು 25 ಮಂದಿ ಇದನ್ನ ನೀವು ಒಂದು ಸ್ವಲ್ಪ ಬೇರ್ ಮಾಡ್ಕೊಂಡು ಮಾಡಕ್ ಆಗ್ತಾ ಇಲ್ಲ ಇವ್ರಿಗೆ. ಯಾಕೆ ಇವ್ರು ದಿವಾಳಾಗೈತಿ. ಗೃಹಲಕ್ಷ್ಮಿ ನೋಡಿದ್ರಿ ಮೊನ್ನೆ ಹೌಸನ್ನ ದಾರಿ ತಪ್ಪು ಹೇಳಿದ್ರು, ಹೌಸಲ್ಲೇ ತಪ್ಪು ಮಾಹಿತಿ ಕೊಟ್ಟಂತ ಸಚಿವರು. ಅದಕ್ಕೆ ಅವ್ರ ಹತ್ರ ದುಡ್ಡು ಇಲ್ಲ, ಅವ್ರಿಗೆ ದುಡ್ಡು ಕೊಡ್ಲಾರ್ದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಸಣ್ಣ ದ್ವೇಷ ಅಂತ ಹೇಳ್ತಾರೆ. ಯಾವ ದ್ವೇಷ? ಇದರಲ್ಲಿ ಏನ್ ದ್ವೇಷ ಬಂತು? ಮಹಾತ್ಮ ಗಾಂಧೀಜಿಯವರು ಮಾತೆತ್ತಿದ್ರೆ ಉಸಿರು ಬಿಟ್ರೆ ರಾಮ್ ರಾಮ್ ಅಂತಿದ್ರು ಅಲ್ವಾ? ಅವ್ರ ಸಮಾಧಿ ಮೇಲೆ ಇವತ್ತು ನೀವು ಹೋಗಿ ನೋಡಿದ್ರೆ ಹೇ ರಾಮ್ ಅಂತ ಐತಿ. ಇವತ್ತು ಅದನ್ನ VB ಜಿ ರಾಮ್ಜಿ ಅಂತ ಮಾಡಿದ್ದಾರೆ. ಅಲ್ಲಿ ಏನೋ ತಪ್ಪಿಲ್ಲ. VB ವಿಕಸಿತ ಭಾರತ ಜಿ ರಾಮ್ಜಿ. ಮತ್ತೆ ಮಹಾತ್ಮ ಗಾಂಧಿಯವರ ಆರಾಧ್ಯ ದೈವದ ಹೆಸರನ್ನ ನಾವು ಇಲ್ಲಿ ಇಟ್ಕೊಂಡಿವಿ. ಅಲ್ಲ ಸರ್, ಈಗ ಅವ್ರು ಹೇಳ್ತಿರೋದ್ರಿಂದ ಮಹಾತ್ಮ ಗಾಂಧೀಜಿಯವ್ರ ಹೆಸರನ್ನ ಯಾಕೆ ತೆಗೆದ್ರಿ? ಏನೂ ಇಲ್ಲ ರೀ, ಅದೇ ಇವ್ರ ಅಮೆಂಡ್ಮೆಂಟ್ಗಳು ಲೂಟಿ ಆಗ್ತಾ ಇತ್ತು. ಅಲ್ಲಿ ಅಮೆಂಡ್ಮೆಂಟ್ಗಳನ್ನ ಅದನ್ನ ಸಾಫ್ಟ್ವೇರ್ನಾಗ ಅದ್ರಾಗೆಲ್ಲ ಅಮೆಂಡ್ಮೆಂಟ್ಸ್ ಬದಲಾವಣೆ ಮಾಡೋ ದೃಷ್ಟಿಕೋನದಿಂದ ಇದು ಮಾಡಿರುವಂಥದ್ದು ಒಂದೇ. ಏನೂ ಇಲ್ಲ ಇದ್ರಾಗ. ನಿಮ್ಗಿನ್ನೂ ರೋಜ್ಗಾರ್ ಹೆಚ್ಚಿಗೆ ಕೊಡಾಕತ್ತೈತಿ. ಇದ್ರಾಗ ನಾ ಏನ್ ಹೇಳ್ತಾ ಇದೀನಿ ಅಂದ್ರೆ, ರಾಜ್ಯದಾಗ ಇವ್ರ ಹತ್ರ ದುಡ್ಡು ಇರ್ಲಾರ್ದಕ್ಕೆ ಇದಕ್ಕೆ ಸುಮ್ನೆ ವಿರೋಧ ಮಾಡ್ತಾ ಇದ್ದಾರೆ. ಗ್ರಾಮೀಣ ಉದ್ಯೋಗದಾಗ ಹೊತ್ತು ನಿಲ್ಬಾರ್ದು ಅಂತೇಳಿ ಇವ್ರು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು ದ್ವೇಷ ಅಂತ ಹೇಳ್ತಾರೆ. ಏನ್ ದ್ವೇಷ ಐತಿ? 2004ರಾಗ ಅಟಲ್ಜಿಯವ್ರ ಸರ್ಕಾರ ಪತನ ಆದ್ಮೇಲೆ UPA ಸರ್ಕಾರ ಬಂದಾಗ ಏನ್ ಈ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಸುವರ್ಣ ಚತುಷ್ಪಥ ರಸ್ತೆ ಅಂತ ಹೇಳಿ ದೇಶಾದ್ಯಂತ ಹೈವೇ ಮೇಲೆ ಇದ್ದಂತ ಅಟಲ್ಜಿಯವ್ರ ಬೋರ್ಡ್ಸ್ ಹೋರ್ಡಿಂಗ್ಸ್ ಅನ್ನ ರಾತ್ರೋರಾತ್ರಿ ಕಿತ್ತು ಬದಲಾವಣೆ ಆಗಿಲ್ಲ. ಯಥಾ ಪ್ರಕಾರ ಆಗ್ತಾ ಇದೆ ಯೋಜನೆ, ಇನ್ನು ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗಿ ಸರಿಯಾಗಿ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಅದೊಂದೇನು ಸರ್, ಅದು 40% ಏನ್ ಕೊಡ್ಬೇಕು ರಾಜ್ಯ ಸರ್ಕಾರ? ಅದೇ ಸರ್, ಇವ್ರಿಗೆ ಅದೇ ಕೇಂದ್ರ 25 ದಿವಸ ಹೆಚ್ಚಿಗೆ ಮಾಡಿ ನೀವು ಕೊಡ್ರಪ್ಪ ನಾವು ಕೊಡ್ತೀವಿ ಅಂತೇಳಿ ಕೇಂದ್ರ ಇವ್ರೇನ್ ಹೇಳ್ತಾರ, ಕೇಂದ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಹತ್ರ ದುಡ್ಡಿಲ್ಲ ಅಂತಂದ್ರೆ 125 ದಿವಸ ಯಾಕೆ ಮಾಡ್ತಿದ್ವಿ? 125 ದಿವಸ ಮಾಡಿ ಮತ್ತೆ ನಾವು 60% ಕೊಟ್ರ. ನಾನು ಹೇಳಿದ್ನಲ್ಲ, 12 72 ಒಂದು ಇನ್ ಮುಂದಿನ 25 12% ಹಿಡಿದ್ರೆ 85% ಮತ್ತೆ ನಾವು ದುಡ್ಡು ಕೊಡ್ತಾ ಇದೀವಿ. ಇದಕ್ಕೆ ಮುಂಚೆ 100 ಮಂದಿ ಕೊಡ್ತಿದ್ವಿ, ಈಗ 85 ಮಂದಿ ಕೊಡ್ತಾ ಇದೀವಲ್ಲ ನಾವು. ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ದುಡ್ಡು ಇರ್ಲಾರ್ದು ನಿಮ್ಮ ಹತ್ರ. ಈಗ ಸರ್, ಈಗ ಇದನ್ನ ಚೇಂಜ್ ಮಾಡಿದ್ರಿ ಅಂತ ಹೇಳ್ತಿದ್ರಿ. ಈ ಚೇಂಜ್ ಮಾಡಿದ ನಂತರ ಭ್ರಷ್ಟಾಚಾರ ನಿಲ್ಲುತ್ತಾ ಅನ್ನುವಂಥದ್ದು ನೋಡಿ. ಇದಕ್ಕೆ ಈ ಯೋಜನೆಗೆ ದೇಶಾದ್ಯಂತ ಯಾವ ಸರ್ಕಾರಗಳು ವಿರೋಧ ಮಾಡಿಲ್ಲ. ಕೇವಲ ಕಾಂಗ್ರೆಸ್ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೂಟಿಗಾಗಿ, ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾನೆ, ಲೂಟಿಗಾಗಿ ವಿರೋಧ ಮಾಡ್ತಾ ಇದೆ. ನಿಶ್ಚಿತವಾಗಿ ಅದು ಬದಲಾವಣೆ ಆಗಬೇಕು ಅಂತ ನಮ್ದು ವಿಚಾರ. ಈ ನೋಡ್ರಿ, ಇವರು ನಮ್ಗೆ ದುಡ್ಡು ಬಂದಿಲ್ಲ ಅಂತ ಭಾಳ ಹೇಳ್ತಾರ. ಇವರು ಏನದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಯಾವ ಯೋಜನೆ, ಕೇಂದ್ರದ ಯಾವ ಯೋಜನೆಗಳಿಗೂ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬಂದ್ಮೇಲೆ ಮಿಕ್ಕಿದ ದುಡ್ಡು ರಿಲೀಸ್ ಆಗ್ತದೆ. ಇವತ್ತು ಜನರನ್ನ ಸುಳ್ಳು ಹೇಳ್ಕೊತಾ ಇರ್ತಾರ. ಕಾಂಗ್ರೆಸ್ಸಿನ ಸಂಸ್ಕೃತಿ ಅದನ್ನು ಒಂದು ಸುಳ್ಳನ್ನು 100 ಸಾರಿ ಹೇಳಿ ಅದನ್ನೇ ಸತ್ಯ ಮಾಡುವಂಥದ್ದು ಈ ಗೋಗಲ್ ಸಂಸ್ಕೃತಿ ಅಂತ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಅದು ಅದೇ ದಿಶೆಯೊಳಗೆ ಇಲ್ಲಿ ಹೊಂಟಾರ. ಮತ್ತೆ ಇನ್ನೊಂದು ಕೇಳಿದ್ರಿ, ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಾಗ ನೋಡ್ರಿ, ನ್ಯಾಷನಲ್ ಹೆರಾಲ್ಡ್ ಕೇಸು ಇವ್ರೇನ್ ಹೇಳ್ತಾ ಇದಾರ,
ಕೋರ್ಟ್ ನಮ್ಮನ್ನು ಮುಕ್ತ ಮಾಡ್ತು, ಕೋರ್ಟ್ ನಮ್ಮನ್ನು ಮುಕ್ತ ಮಾಡ್ತು. ಕೋರ್ಟ್ ಇವರನ್ನು ಮುಕ್ತ ಮಾಡಿಲ್ಲ. 16 ಡಿಸೆಂಬರ್ಗೆ ರೋಸ್ ರೆವೆನ್ಯೂ ಕೋರ್ಟು ದೆಹಲಿ ಒಳಗ ಏನ್ ಹೇಳ್ತು, ಇದನ್ನ ನೀವು ಇಡಿದವ್ರು ಚಾರ್ಜ್ ಶೀಟ್ ಕೊಡಕ್ ಹತ್ತಿರಲ್ಲ, FIR ಇಲ್ಲ, FIR ಮಾಡ್ಕೊಂಡು ಚಾರ್ಜ್ ಶೀಟ್ ಬರ್ರಿ ಅಂದ್ರು. ಅವಾಗ ಏನು ಸಾಲಿಸಿಟರ್ ಜನರಲ್ ಮಾನ್ಯ ನ್ಯಾಯಾಲಯದ ಗಮನ ಸೆಳೆದು ಏನು ಹೇಳ್ತಾರ ಅಂತಂದ್ರೆ, ಸರ್ ಇದು FIR ಈಗ ಅವಾಗ ಅಮೆಂಡ್ಮೆಂಟ್ ಈ ಅಮೆಂಡ್ಮೆಂಟ್ ಹೀಗಿದೆ ಅಂತ ಹೇಳಿ ರೆಕ್ಟಿಫಿಕೇಶನ್ ಕೊಟ್ಟಾಗ ಕೇಸ್ ಫೈಲ್ ಮಾಡಿದಾಗ ಈ ರೆಕ್ಟಿಫಿಕೇಶನ್ ಇರಲಿಲ್ಲ, ಈಗ ಐತಿ, ಅದಕ್ಕೆ ಇದು ಲೀಗಲ್ ಕಾನ್ಸಿಕ್ವೆನ್ಸಸ್ ಅದಾವು, ಇದನ್ನು ನಾವು ಈ ರೀತಿ ಇದು ಮಾಡಂಗಿಲ್ಲ ಅಂತೇಳಿ ಅವರು ಅದನ್ನು ಹೇಳ್ತಾರೆ. ಮೊನ್ನೆ ಇವತ್ತು 22ನೇ ತಾರೀಕಿಗೆ ಮಾನ್ಯ ಡೆಲ್ಲಿ ಹೈಕೋರ್ಟ್ಗೆ ಮತ್ತೆ ತಿರ್ಗಾ ಈ ಇಡಿ ಹೋಗಿ ಇದಕ್ಕೆ ಪುನರ್ ಪರಿಶೀಲನಾ ಅರ್ಜಿಗೆ ಕೇಳಿದಾಗ ಅದನ್ನು ಒಪ್ಕೊಂಡು ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ, ಐ ಥಿಂಕ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ಯಾರ. ಮತ್ತೆ ನೋಟಿಸ್ ಯಾಕೆ ಇಶ್ಯೂ ಮಾಡಿದ್ರು, ಎಲ್ಲಿ ತಿರಸ್ಕಾರ ಮಾಡೋದಂಗಾಯ್ತು? ಇವ್ರು ಅದನ್ನ ಹೇಳ್ತಾ ಇಲ್ರಿ, ಕೇವಲ ನಾಟಕ, ಸುಳ್ಳು, ತಪ್ಪು ಮಾಹಿತಿ, ಇದು ಬಿಟ್ರೆ ಇನ್ನೇನೂ ಇಲ್ಲ. ಈ ಕೇಸನ್ನ ಎಲ್ಲೂ ವಿಡ್ರಾ ಮಾಡಿಲ್ಲ, ಎಲ್ಲೂ ತಿರಸ್ಕಾರ ಮಾಡಿಲ್ಲ, ಎಲ್ಲೂ ವಜಾ ಮಾಡಿಲ್ಲ. ಕಳೆದ 13 ವರ್ಷಗಳಿಂದ ನಡೆದಿರುವಂತ ಕೇಸು, ನಿನ್ನೆ ಇವತ್ತಿನ ಕೇಸ್ ಅಲ್ಲ ಇದು. ನಿಶ್ಚಿತವಾಗಿ ಇವರು ತಪ್ಪುಗಾರಿದ್ದಾರೆ, ಇದರಲ್ಲಿ ಏನೂ ಡೌಟ್ ಬೇಡ. ಪ್ರೈಮಾ ಫೇಸಿ ಅನ್ನೋದೊಂದು ಇರ್ತತಿ ಅಲ್ವಾ, ಪ್ರೈಮಾ ಮೇಲ್ನೋಟಕ್ಕೆ ಅಂತ ಇರ್ತತಿ. ಸರ್ ಆ ಪ್ರೈಮಾ ಫೇಸಿ ಯಾಕೆ ಇದು ಕಾಣಲಿಲ್ಲ ಅಂತ 13 ವರ್ಷ ಯಾಕೆ ಕೋರ್ಟ್ನ ಕೇಸ್ ನಡೀತಿದ್ವು, ಅವತ್ತೇ ಕಿತ್ತಾಕ್ಬೋದಿತ್ತಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಕೇವಲ ತಮ್ಮ ಈಗ ಏನು ಕುರ್ಚಿ ಕಿತ್ತಾಟ ನಡೀತದೆ ರಾಜ್ಯದಾಗ, ಅದನ್ನು ಇವರು ನೋಡ್ರಿ ಅಧಿಕಾರಕ್ಕೆ ಬಂದಾಗಿಂದ 2 ವರ್ಷದಿಂದ ನಾ CM ನೀ CM ಅಂತೇಳಿ ಪೂರ್ತಿ ಇವತ್ತು ಅಧಿಕಾರ ಪ್ಯಾರಲೈಸ್ ಆಗಿ ಹೋಗ್ತೈತಿ. ಪವರ್ ಏನು ಅಡ್ಮಿನಿಸ್ಟ್ರೇಷನ್ ಪ್ಯಾರಲೈಸ್ ಆಗಿ ಹೋಗಿತಿ. ರಾಜ್ಯದಾಗ ಆಡಳಿತ ಅನ್ನೋದಿಲ್ಲ, ಯಾವ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತಿಗೆ ಆಗಲ್ಲ. ಉದಾಹರಣೆ ಏನು ಗುಂಡಿಗೆ ಮುಚ್ಚಿರಿ ಬೆಂಗಳೂರಾಗ ಅಂತೇಳಿ ಅಲ್ಟಿಮೇಟಮ್ ಕೊಟ್ರು, ಮುಖ್ಯಮಂತ್ರಿಗಳು ಕೊಟ್ರು, DCM ಕೊಟ್ರು, ಒಬ್ಬರು ಅಧಿಕಾರಿಗಳು ಇವ್ರಿಗೆ ಕ್ಯಾರೇ ಇರಲಿಲ್ಲ ರೀ. ಏನಿದ್ರ ಅರ್ಥ? ಆಡಳಿತ ಸಂಪೂರ್ಣ ಕುಸ್ತೋಗೈತಿ. ತಮ್ಮ ಕುಸ್ತೋಗಿರ್ತಕ್ಕಂಥ ಆಡಳಿತನ ಇದನ್ನ ಮಾಡಕ್ಕ, ಯಾಮಾರ್ಸಕ್ಕ, ಜನರನ್ನ ಯಾಮಾರ್ಸಕ್ಕ ಇವ್ರು ಗ್ಯಾರಂಟಿ ಫೇಲ್ಯೂರ್ ಆಗಿದಾವು ಎಲ್ಲ. ಯಾಕಂದ್ರೆ ಮೊನ್ನೆ ಹೌಸ್ನಾಗ ಗೃಹಲಕ್ಷ್ಮಿ ದುಡ್ಡನ್ನ ಕೊಡ್ಲಾರ್ದ ಕೊಟ್ಟಿವಿ ಅಂತ ಹೇಳಿ ಅದೊಂದು ಮೋಶ ಇದಾಗೈತದ, ಹಕ್ಕುಚ್ಯುತಿಗೆ ಬರ್ಬೇಕಾಗಿತ್ತು. ಬಟ್ ಇವ್ರು ಅದನ್ನ ಗಲಾಟೆ ಮಾಡ್ಕೊಂಡು ಅದನ್ನ ಏನೋ ಆಯ್ತು. ಬಟ್ ನಾವು ಬಿಡುದಿಲ್ಲ ಅದನ್ನ ಹೋರಾಟಕ್ಕೆ. ಮೊನ್ನೆನೂ ನಾನು ನಿಮ್ಗೆ ಸಂದರ್ಶನ ಹೇಳಿದ್ದೆ, ಆ ವಿಚಾರಕ್ಕೆ ನಾವು ಹೋರಾಟ ಮಾಡ್ತೀವಿ ಭಾಜಪದವ್ರು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.